ಜಿಬಿಎ ಚುನಾವಣೆಯ ಕುರಿತಾಗಿ ಒಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಮೈತ್ರಿ ಇಲ್ಲ ಅಂತ ಹೇಳಿ ಜೆಡಿಎಸ್ ಸುಪ್ರೀಮೋ ಎಚ್ ಡಿ ದೇವೇಗೌಡರೇ ಹೇಳಿದ್ರು. ಆದರೆ ಈಗ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಎಲೆಕ್ಷನ್ಗೆ ಎನ್ಡಿಎ ಮೈತ್ರಿ ಆಗುತ್ತೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. HDD ಹೇಳಿಕೆ ಮೇಲೆ ವಾರ್ಡನ್ನ ಬಿಟ್ಕೊಡೋಕೆ ಬಿಜೆಪಿಗೆ ಈಗ ಟೆನ್ಷನ್ ಶುರುವಾಗಿದೆ. ಕಾರಣ ಏನು? ಬಿಜೆಪಿ ಪ್ರಾಬಲ್ಯ ಇರುವಂತಹ ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಕೊಟ್ರೆ ಅದು ಕಾಂಗ್ರೆಸ್ ಪಾಲಾಗುವಂತಹ ಟೆನ್ಷನ್ ಈಗ ಬಿಜೆಪಿ ನಾಯಕರಿಗೆ ಕಾಡ್ತಾ ಇದೆ. ಸೊ ಅದೇ ಈಗ ದೊಡ್ಡ ಟೆನ್ಷನ್. 120 ವಾರ್ಡ್ಗಳಲ್ಲಿ ಜೆಡಿಎಸ್ ಸ್ಪರ್ಧೆ ಮಾಡುತ್ತೆ ಅನ್ನುವಂಥ ಒಂದು ದಿಟ್ಟ ನಿರ್ಧಾರವನ್ನ, ಜೊತೆಗೆ ಆ ಒಂದು ವಿಷಯವನ್ನ ಎಚ್ ಡಿ ದೇವೇಗೌಡರು ಈಗಾಗಲೇ ರವಾನೆ ಮಾಡಿದ್ದಾರೆ. ಹೀಗಾಗಿ ಜೆಡಿಎಸ್ನ ಒಂದು ಸ್ಪರ್ಧೆ ಬಿಜೆಪಿಗೆ ಒಂದು ಕಡೆ ಟೆನ್ಷನ್ ತಂದಿಟ್ಟಿದೆ. ಇದರ ಕುರಿತಾಗಿ ಡೀಟೇಲ್ಸ್ ಅನ್ನು ಕೊಡಲಿಕ್ಕೆ ಮತ್ತೆ ನಮ್ಮನ್ನು ಜಾಯಿನ್ ಆಗ್ತಿದ್ದಾರೆ ನಮ್ಮ ಪ್ರತಿನಿಧಿ ಗಣಪತಿ. ಈಗ ಕಾಂಗ್ರೆಸ್ ಪ್ರಾಬಲ್ಯ ಇರುವಂತಹ ಕ್ಷೇತ್ರಗಳನ್ನ ಜೆಡಿಎಸ್ಗೆ ಬಿಟ್ಕೊಟ್ರೆ ಬಿಜೆಪಿ ಅಂತೂ ಫುಲ್ ಸೇಫ್, ಜೊತೆಗೆ ಬಿಜೆಪಿಗೂ ಅದೇ ಬೇಕಾಗಿರೋದು. ಆದರೆ ಒಂದು ಪಕ್ಷದಲ್ಲಿ ಬಿಜೆಪಿ ಪ್ರಾಬಲ್ಯ ಇರುವಂತಹ ಅಥವಾ ಬಿಜೆಪಿಯ ಶಾಸಕರಿರುವಂತಹ ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಕೊಟ್ರೆ ಇಂಡೈರೆಕ್ಟ್ ಆಗಿ ಅದು ಕಾಂಗ್ರೆಸ್ಗೆ ಹೋಗುತ್ತೆ ಅನ್ನುವಂಥದ್ದು ಬಿಜೆಪಿ ನಾಯಕರ ಒಂದು ನಿಲುವು. ಹೀಗಾಗಿ ಎಚ್ ಡಿ ದೇವೇಗೌಡರು ಈ ಒಂದು ವಿಷಯವನ್ನ ಗಮನದಲ್ಲಿಟ್ಕೊಂಡು ತಮ್ಮ ನಿರ್ಧಾರವನ್ನ ಚೇಂಜ್ ಮಾಡ್ತಾರಾ ಅಥವಾ ಆ 120 ಸೀಟ್ ಏನಿದೆ ಅದಕ್ಕೆ ಬಿಗಿ ಪಟ್ಟಣ ಹಾಕಿ ಕೂತ್ಕೋತಾರಾ ಅಂತ? ರಾಹುಲ್, ಖಂಡಿತ ಯಾವಾಗ ದೇವೇಗೌಡರು ಬೆಂಗಳೂರು ಅಂದರೆ ಜಿಬಿಎ ಚುನಾವಣೆಗೆ ಸಿದ್ಧತೆಯನ್ನು ಮಾಡ್ಕೊಳ್ಳಿ, ನಾವು ಸುಮಾರು 120 ವಾರ್ಡ್ಗಳನ್ನು ಸ್ಪರ್ಧೆ ಮಾಡ್ತೀವಿ ಅಂತ ಒಂದು ಇಂಗಿತವನ್ನು ವ್ಯಕ್ತಪಡಿಸಿರುವಂಥದ್ದು. ದೇವೇಗೌಡರ ಈ ಇಂಗಿತದಿಂದ ಒಂದಷ್ಟು ಮಾಜಿ ಶಾಸಕರು ಹಾಗೂ ಮಾಜಿ ಪಾಲಿಕೆ ಸದಸ್ಯರು ಒಂದಷ್ಟು ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಹೇಗೆ ಅಂತಂದರೆ, ಮೈತ್ರಿ ಇರೋದ್ರಿಂದ ನೇರವಾಗಿ ನಾವು ಮೈತ್ರಿ ನಾಯಕರ ಒಂದಷ್ಟು ಕ್ಷೇತ್ರವನ್ನು ಅಂದರೆ ವಾರ್ಡನ್ನು ಕೇಳಬಹುದು ಅಂತ ಈಗಾಗಲೇ ಬಿಜೆಪಿಯ ಮಾಜಿ ಶಾಸಕರ ಜೊತೆಗೆ ಹಾಲಿ ಶಾಸಕರ ಜೊತೆಗೆ ಜೆಡಿಎಸ್ ನಾಯಕರು ಚರ್ಚೆಯನ್ನು ಮಾಡ್ತಿದ್ದಾರೆ. ಆದರೆ ಬಿಜೆಪಿಯ ಹಾಲಿ ಶಾಸಕರು ಇದಕ್ಕೆ ಒಪ್ತಾ ಇಲ್ಲ. ಕಾರಣ ಏನು ಅಂತಂದ್ರೆ, ಅವರು 2028 ವಿಧಾನಸಭೆ ಚುನಾವಣೆಯನ್ನ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ. ನೋಡಿ, 16 ವಿಧಾನಸಭಾ ಕ್ಷೇತ್ರ ಬೆಂಗಳೂರು ನಗರದಲ್ಲಿ ಇರುವಂತದ್ದು ಬಿಜೆಪಿ ಗೆದ್ದಿರುವಂತದ್ದು. ಹೀಗಾಗಿ ಆ 16 ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಬಿಜೆಪಿ ಶಾಸಕರು ತಮ್ಮ ವಾರ್ಡ್ ಅನ್ನ ಬಿಟ್ಕೊಡ್ಲಿಕ್ಕೆ ರೆಡಿ ಆಗ್ತಾ ಇಲ್ಲ. ಕಾರಣ ಏನು ಅಂತಂದ್ರೆ, ಜೆಡಿಎಸ್ಗೆ ಇವತ್ತು ಮೈತ್ರಿ ಲೆಕ್ಕಾಚಾರದಲ್ಲಿ ನಾವು ಬಿಟ್ಕೊಟ್ಟಿದ್ದೆ ಆದಲ್ಲಿ ಆ ಪ್ರಾಬಲ್ಯವನ್ನ ನಾಳೆ ಕಾಂಗ್ರೆಸ್ ಪಾಲಾಗುವಂತ ಸಾಧ್ಯತೆಗಳು ಇರುತ್ತೆ. ಹೀಗಾಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಏನಾದರೂ ಕೂಡ ನಾಳೆ ಆ ಭದ್ರಕೋಟೆ ಅಂದ್ರೆ ಪ್ರತಿಯೊಂದು ವಾರ್ಡ್ ಅನ್ನು ಕೂಡ ಕಾಂಗ್ರೆಸ್ ಗೆದ್ಕೊಂತ ಹೋದ್ರೆ ವಿಧಾನಸಭಾ ಕ್ಷೇತ್ರವೂ ಕೂಡ ಕಾಂಗ್ರೆಸ್ ಪಾಲಾಗುವಂತ ಸಾಧ್ಯತೆಗಳಿರುತ್ತೆ. ಈ ರೀತಿಯಾದಂಥ ಟೆನ್ಷನ್ ಇವತ್ತು ಬಿಜೆಪಿಯ ಹಾಲಿ ಶಾಸಕರಿಗೆ ಇರುವಂತದ್ದು. ಈ ನಿಟ್ಟಿನಲ್ಲಿ ನೋಡೋದಾದ್ರೆ ಮಾಜಿ ಶಾಸಕರು ಕೂಡ ಜೊತೆಗೆ ಪಾಲಿಕೆ ಸದಸ್ಯರು ನೇರವಾಗಿ ಬಿಜೆಪಿ ಶಾಸಕರನ್ನ ಸಂಪರ್ಕ ಮಾಡುವಂತ ಇಂಗಿತವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ಬಿಜೆಪಿ ಶಾಸಕರು ಕೂಡ ಸುಖ ಸಮ್ಮತ್ ಒಪ್ತಾ ಇಲ್ಲ. ಅಂದ್ರೆ ನಾವು ಯಾವುದೇ ಕಾರಣಕ್ಕೂ ಕೊಡ್ತಾ ಇಲ್ಲ, ನಿಮಗೆ ಕಾಂಗ್ರೆಸ್ ಗೆದ್ದಿರುವಂತ ಕ್ಷೇತ್ರ ಏನಿದೆ ಅಂದ್ರೆ ವಿಧಾನಸಭಾ ಕ್ಷೇತ್ರ ಏನಿದೆ ಅಲ್ಲೂ ಕೂಡ ನೀವು ಟ್ರೈ ಮಾಡಬಹುದು. ಆದ್ರೆ ಬಿಜೆಪಿ ಗೆದ್ದಿರುವ ಕ್ಷೇತ್ರದಲ್ಲಿ ನಿಮಗೆ ವಾರ್ಡ್ ಅನ್ನು ಕೊಡುವಂತ ಸಾಧ್ಯತೆಗಳು ಕಡಿಮೆ ಇದೆ ಅಂತ ಈಗಾಗಲೇ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ. ದೇವೇಗೌಡರ ಇಂಗಿತ ಜೊತೆಗೆ ಬಿಜೆಪಿ ಶಾಸಕರ ಇಂಗಿತ ಜೊತೆಗೆ ನೇರವಾಗಿ ಮಾಜಿ ಪಾಲಿಕೆ ಸದಸ್ಯರು ಏನಿದ್ದಾರೆ ಜೆಡಿಎಸ್ ಅವ್ರು ಮೂವರು ಕೂಡ ಈಗಾಗಲೇ ಒಂದಷ್ಟು ಗೊಂದಲದಿದ್ದಾರೆ. ಹೈಕಮಾಂಡ್ ನಾಯಕರು ಯಾವೆಲ್ಲ ತೀರ್ಮಾನ ತೆಗೆದುಕೊಳ್ತಾರೆ, ಇಲ್ಲೂ ಕೂಡ ಮೈತ್ರಿ ಮುಂದುವರೆದ್ರೆ ತಮ್ಮ ಕ್ಷೇತ್ರವನ್ನ ಬಿಟ್ಕೊಡ್ಬೇಕಾಗುತ್ತೆ, ತಮ್ಮ ವಾರ್ಡ್ ಅನ್ನ ಬಿಟ್ಕೊಡ್ಬೇಕಾಗುತ್ತೆ ಅಂತ ಬಿಜೆಪಿ ನಾಯಕರಿಗೆ ಟೆನ್ಷನ್ ಇದ್ರೆ, ಆದ್ರೆ ಅದನ್ನ ಹೇಗೆ ಪಡಿಬೇಕು ಅಂತ ಜೆಡಿಎಸ್ ನಾಯಕರಿಗೆ ಒಂದಷ್ಟು ಗೊಂದಲವನ್ನ ಆಗ್ತಿರುವಂತದ್ದು. ರಾಹುಲ್. ರೈಟ್ ಗಣಪತಿ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.